ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಪೆಟ್ರೋಲಿಯಂನ ಉತ್ಪನ್ನಗಳು ಅಂದರೆ ಅದರ ಗಣಿಗಳು, ಅದರದ್ದು ಯಾವ್ದ್ಯಾವ್ದೆಲ್ಲ ಕೋಲ್ ಬಗ್ಗೆ, ಅದರ ಕಾನ್ಸ್ಟಿಟ್ಯೂಯೆಂಟ್ಸ್ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇದು 5.2 ನೋಡಿ. ಪೆಟ್ರೋಲಿಯಂ, ಕೋಲ್ ಅಂಡ್ ಪೆಟ್ರೋಲಿಯಂ ಅಲ್ವಾ, ಅದರಲ್ಲಿ ಕೋಲ್ ಆಗಿತ್ತು, ಕಲ್ಲಿದ್ದಲಿನ ಬಗ್ಗೆ. ಪೆಟ್ರೋಲಿಯಂ ಬಗ್ಗೆ ನೋಡೋಣ. You know that petrol is used as a fuel in light automobiles such as motorcycles, scooters and cars. ನಿಮ್ಮೆಲ್ಲರಿಗೂ ಗೊತ್ತು ಪೆಟ್ರೋಲ್ನ ಎಲ್ಲಿ ಉಪಯೋಗಿಸ್ತಾರೆ? ಹಗುರವಾದ ಮೋಟಾರ್ ವಾಹನಗಳಲ್ಲಿ, ಲೈಟ್ ಆಟೋಮೊಬೈಲ್ಸ್, ಮೋಟಾರ್ ಸೈಕಲ್ಸ್, ಭಾರಿ ವಾಹನಗಳಲ್ಲಿ, ಸ್ಕೂಟರ್ಗಳಲ್ಲಿ ಮತ್ತು ಕಾರ್ ಇವುಗಳನ್ನು ಓಡಿಸೋದಕ್ಕೆ ಉಪಯೋಗಿಸ್ತಾರೆ. Heavy motor vehicles like trucks and tractors run on diesel. ಹೆವಿ ಮೋಟಾರ್ ವೆಹಿಕಲ್ಸ್ ಅಂದರೆ ಭಾರಿ ವಾಹನಗಳು, ತುಂಬ ದೊಡ್ಡ ದೊಡ್ಡ ವಾಹನಗಳಲ್ಲಿ ಏನನ್ನು ಬಳಸ್ತಾರೆ? ಯಾವುದು ದೊಡ್ಡ ದೊಡ್ಡ ವಾಹನಗಳು? ಟ್ರಕ್, ದೊಡ್ಡ ದೊಡ್ಡ ಲಾರಿ, ದೊಡ್ಡ ದೊಡ್ಡದಾದ ಟೆಂಪೋ ಥರ ಇರುತ್ತಲ್ಲ ಉದ್ದದ್ದು, ಮತ್ತು ಟ್ರ್ಯಾಕ್ಟರ್ಗಳು ನಮ್ಮ ಜಮೀನುಗಳಲ್ಲಿ ಉಳುವುದಕ್ಕೆ, ಮತ್ತು ಮಣ್ಣನ್ನು ಏರೋದಕ್ಕೆ, ಮರಳನ್ನು ಏರೋದಕ್ಕೆ ಬಳಸುವಂಥ ಟ್ರ್ಯಾಕ್ಟರ್, ಇವುಗಳನ್ನು ಓಡಿಸೋದಕ್ಕೆ ಏನನ್ನು ಬಳಸ್ತಾರೆ? ಡೀಸೆಲ್ನ ಬಳಸ್ತಾರೆ. ಪೆಟ್ರೋಲ್ ಆ್ಯಂಡ್ ಡೀಸೆಲ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ನ್ಯಾಚುರಲ್ ರಿಸೋರ್ಸ್ ಕಾಲ್ಡ್ ಪೆಟ್ರೋಲಿಯಂ. ಇಲ್ಲಿ ತಿಳ್ಕೊಬೇಕು ನೀವು, ಪೆಟ್ರೋಲು ಮತ್ತು ಡೀಸೆಲ್ ಇವೆರಡು ಯಾವುದರ ಸಂಪನ್ಮೂಲ ಆಗಿದೆ? ಪೆಟ್ರೋಲಿಯಂ ಎಂಬ ನೈಸರ್ಗಿಕ ಸಂಪನ್ಮೂಲದ ಒಂದು ಭಾಗವೇ ಈ ಪೆಟ್ರೋಲ್ ಮತ್ತು ಡೀಸೆಲ್. ಅರ್ಥ ಆಗ್ತಿದೆಯಾ? ಪೆಟ್ರೋಲಿಯಂ ಎಂಬ ಒಂದು ಉತ್ಪನ್ನ ಇದೆ, ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಒಂದು ಉತ್ಪನ್ನ, ಅದು ಸಂಪನ್ಮೂಲ, ಅದು ಉತ್ಪನ್ನ ಅಲ್ಲ, ನೈಸರ್ಗಿಕ ಸಂಪನ್ಮೂಲವೇ ಪೆಟ್ರೋಲಿಯಂ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಎಂಬ ಈ ಎರಡು ವಸ್ತುಗಳು ದೊರೆಯುತ್ತೆ. ಅವುಗಳಿಂದ ಸಿಗ್ತಕ್ಕಂಥದ್ದೇ ಪೆಟ್ರೋಲ್ ಮತ್ತು ಡೀಸೆಲ್. ದ ವರ್ಡ್ ಪೆಟ್ರೋಲಿಯಂ ಈಸ್ ಡಿರೈವ್ಡ್ ಫ್ರಮ್ ಪೆಟ್ರಾ. ಈ ಪೆಟ್ರೋಲಿಯಂ ಎಂಬ ಪದವನ್ನು ಬಿಡಿಸಿದಾಗ ಏನಂತ ಅರ್ಥ ಆದ್ರದ್ದು? ಪೆಟ್ರಾ ಅಂದರೆ ರಾಕ್ ಅಂತೆ. ಏನು ಪೆಟ್ರಾ ಅಂದರೆ? ರಾಕ್ ಅಂದರೆ ಕಲ್ಲು ಅಥವಾ ಬಂಡೆ. ಆ್ಯಂಡ್ ಹೋಲಿಯಂ ಅಂದರೆ ಆಯಿಲ್. ಹೋಲಿಯಂ ಅಂದರೆ ಏನು? ಆಯಿಲ್ ಅಂದರೆ ಎಣ್ಣೆ. ಆಸ್ ಇಟ್ ಈಸ್ ಮೈನ್ಡ್ ಫ್ರಮ್ ಬಿಟ್ವೀನ್ ದ ರಾಕ್ಸ್ ಅಂಡರ್ ಅರ್ತ್ ಆಸ್ ಶೋನ್ ಇನ್ ಫಿಗರ್ 5.4. ಹಾಗಾದರೆ ಈ ಪೆಟ್ರೋಲಿಯಂನ ಎಲ್ಲಿಂದ ಪಡ್ಕೊಳ್ತೀವಿ? ಬಂಡೆಗಳ ನಡುವಿನಿಂದ ಗಣಿಗಾರಿಕೆ ಮಾಡಿ. ಇಲ್ಲಿ ಮೈನಿಂಗ್ ಅಂದರೆ ಗಣಿಗಾರಿಕೆ ಮಾಡು. ಮೈನ್ ಫ್ರಮ್ ಬಿಟ್ವೀನ್ ದ ರಾಕ್ಸ್ ಅಂಡರ್ ದ ಅರ್ತ್, ಭೂಮಿಯ ಒಳಗಡೆ ಬಂಡೆಗಳ ನಡುವೆ, ಬಂಡೆಗಳ ಮಧ್ಯದಲ್ಲಿ ಗಣಿಗಾರಿಕೆಯನ್ನು ಮಾಡಿ ಈ ಪೆಟ್ರೋಲಿಯಂ ಎಂಬ ಉತ್ಪನ್ನವನ್ನು ಪಡ್ಕೊಳ್ತೀವಿ. ಇದನ್ನ 5.4 ಈ ಫಿಗರಲ್ಲಿ ನೋಡಿ, ಈ ಥರ ನೋಡಿ. ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಈ ಥರ ಇರುತ್ತೆ. ಅಂದರೆ ರಿಸರ್ವರ್, ಭೂಮಿಯ ತಳಭಾಗದಲ್ಲಿ ಈ ಥರ ಕಲ್ಲಿನ ಬಂಡೆಗಳಿರುತ್ತೆ, ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳು. ಅದರ ಕೆಳಭಾಗದಲ್ಲಿ ವಾಟರ್, ನೀರಿರುತ್ತೆ. ನೀರಿನ ಮೇಲ್ಗಡೆ ಆಯಿಲಿಂದ ಮೇಲೆ ಗ್ಯಾಸ್. ಅರ್ಥ ಆಯ್ತಾ? ಆಯಿಲಿಂದ ಮೇಲೆ ಏನಿರುತ್ತೆ? ಗ್ಯಾಸ್ ಇರುತ್ತೆ. ಅಂದರೆ ಈ ಗ್ಯಾಸು ಮತ್ತು ಆಯಿಲ್ ಎರಡು ಹಗುರವಾದದ್ದು, ತುಂಬ ಲೈಟ್ ವೆಯ್ಟೆಡ್. ಯಾವುದು ಕಂಪೇರ್ ಮಾಡಿದ್ರೆ? ವಾಟರ್ಗೆ ಕಂಪೇರ್ ಮಾಡಿದ್ರೆ. ನೀರು ತುಂಬ ಭಾರವಾಗಿರುತ್ತೆ, ಆಯಿಲ್ ಮತ್ತು ಗ್ಯಾಸ್ಗೆ. ಎಣ್ಣೆ ಮತ್ತು ಗಾಳಿ ಎರಡು ತುಂಬ ತೂಕ ಕಡಿಮೆ ಇರುತ್ತೆ ನೀರಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ನೀರು ತಳಭಾಗದಲ್ಲಿರುತ್ತೆ, ಮೇಲ್ಭಾಗದಲ್ಲಿ, ಅತ್ಯಂತ ಮೇಲ್ಭಾಗದಲ್ಲಿ ಇಲ್ಲಿ ಗ್ಯಾಸ್ ಇರುತ್ತೆ, ಅದರ ಕೆಳಗಡೆ ಆಯಿಲ್, ಎಣ್ಣೆ ಇರುತ್ತೆ, ಅದ್ರ ಕೆಳಗಡೆ ವಾಟರ್ ಸಿಗುತ್ತೆ, ಅದ್ರ ಕೆಳಗಡೆ ರಿಸರ್ವಯರ್ ರಾಕ್ ಅಂದರೆ ಸಂಗ್ರಾಹಕ ಬಂಡೆಗಳು. ಅರ್ಥ ಆಯ್ತಾ? ಇದು ತೈಲ, ಇದು ಅನಿಲ, ಇದು ನೀರು, ಇದು ಸಂಗ್ರಾಹಕ ಬಂಡೆಗಳು. ಇದು ಇಂಪ್ರಿಯಸ್ ರಾಕ್ಸ್, ಮೇಲ್ಭಾಗದಲ್ಲಿರ್ತಕ್ಕಂಥ ಕಲ್ಲಿನ ಬಂಡೆಗಳು, ಕಲ್ಲು. ಡು ಯು ನೋ ಹೌ ಪೆಟ್ರೋಲಿಯಂ ಇಸ್ ಫಾರ್ಮ್ಡ್? ಹಾಗಾದರೆ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತೆ ಅಂತ ಗೊತ್ತಾ ನಿಮಗೆ? ಪೆಟ್ರೋಲಿಯಂ ವಾಸ್ ಫಾರ್ಮ್ಡ್ ಫ್ರಮ್ ಆರ್ಗಾನಿಸಮ್ಸ್ ಲಿವಿಂಗ್ ಇನ್ ದ ಸೀ. ಕಲ್ಲಿದ್ದಲು ಹೇಗೆ ಉತ್ಪಾದನೆ ಆಗುತ್ತೆ, ಹೇಗೆ ಸಿಗುತ್ತೆ ಅಂತ ಗೊತ್ತಾಯ್ತು ಅಲ್ವಾ? ಭೂಮಿಯ ತಳಭಾಗದಲ್ಲಿ ಕಪ್ಪು ಕಲ್ಲುಗಳು ಅನೇಕ ಸಾವಿರಾರು ವರ್ಷಗಳು ಹಿಂದೆ ಅರಣ್ಯ ಸಸ್ಯವರ್ಗ ಉದುಗು ಹೋಗಿ ಅದ್ರ ಮೇಲೆ ಹೆಚ್ಚಿನ ಮಣ್ಣು ಬಿದ್ದಿದ್ರಿಂದ ಅದೆಲ್ಲ ಚೆನ್ನಾಗಿ ಒತ್ತಡಕ್ಕೆ, ತಾಪಮಾನಕ್ಕೆ, ಉಷ್ಣತೆಗೊಳಗಾಗಿ ಕಲ್ಲು ಉಂಟಾಯಿತು ಅಲ್ವಾ? ಕಲ್ಲಿದ್ದಲು. ಹಾಗಾದರೆ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತೆ? It is formed from
ಆರ್ಗಾನಿಸಮ್ಸ್ ಲಿವಿಂಗ್ ಇನ್ ದ ಸಿ ಅಂತ, ಸಮುದ್ರದಲ್ಲಿ ವಾಸಿಸುತ್ತಲ್ಲ, ಏನು ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳಿಂದ, ಆರ್ಗಾನಿಸಮ್ಸ್ ಲಿವಿಂಗ್ ಇನ್ ದ ಸಿ, ಸಮುದ್ರದಲ್ಲಿ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿಗಳು, ಒಳಗಡೆ ಇರುತ್ತಲ್ಲ ಸಮುದ್ರದ ಒಳಗಡೆ ಎಷ್ಟೊಂದು ಜಲಚರ ವಾಸಿಗಳಿದೆ, ಸಸ್ಯಗಳಿದೆ, ಪ್ರಾಣಿಗಳಿದೆ, ಅವುಗಳಿಂದ ಪೆಟ್ರೋಲಿಯಂ ಸಿಗುತ್ತಂತೆ. ಹೇಗೆ ನೋಡ, ಆ್ಯಸ್ ದೀಸ್ ಆರ್ಗಾನಿಸಮ್ಸ್ ಡೈಡ್, ಅಲ್ಲಿ ಜಲಚರ ನೀರೊಳಗೆ ಇರ್ತಕ್ಕಂಥ ಸಸ್ಯಗಳು ಸತ್ತೋಗುತ್ತೆ, ಪ್ರಾಣಿಗಳು ಸಾಯ್ತವೆ, ಅವುಗಳು ಸತ್ತಾಗ ಆ್ಯಂಡ್ ದೇರ್ ಬಾಡೀಸ್, ಅವುಗಳ ದೇಹ ಸೆಟಲ್ಡ್ ಅಟ್ ದ ಬಾಟಮ್ ಆಫ್ ದ ಸೀ, ಏನು ಅವುಗಳ ದೇಹ ಎಲ್ಲಿ ಸೆಟಲ್ ಆಗುತ್ತೆ, ಮೇಲಂತೂ ಬರಲ್ಲ, ಸಾಗರದ ತಳಭಾಗಕ್ಕೆ ಹೋಗಿ ಸೆಟಲ್ ಆಗುತ್ತಂತೆ, ಅಲ್ಲೋಗಿ ಸಂಗ್ರಹ ಆಗುತ್ತೆ. ಸತ್ತಂತಹ ನೀರಿನ ಒಳಗಡೆ ಇರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳು ಸಾಗರದ ತಳಭಾಗಕ್ಕೆ ಹೋಗಿ ಸಂಗ್ರಹ ಆಗುತ್ತೆ. ಆ್ಯಂಡ್ ಗಾಟ್ ಕವರ್ಡ್ ವಿತ್ ಎ ಲೇಯರ್ ಆಫ್ ಸ್ಯಾಂಡ್ ಆ್ಯಂಡ್ ಕ್ಲೇ, ಅದು ಯಾವುದರಿಂದ ಮುಚ್ಚೋಗುತ್ತೆ, ಯಾವ್ದು ಸ್ಯಾಂಡ್ ಅಂದರೆ ಮರಳು ಮತ್ತು ಜೇಡಿ ಮಣ್ಣಿನ ಪದರದಿಂದ ಮುಚ್ಚೋಗುತ್ತಂತೆ ಅವುಗಳ ದೇಹ, ಸಸ್ಯ ಮತ್ತು ಪ್ರಾಣಿ ದೇಹ. ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್, ಇದು ಏನು ಸಾವಿರಾರು ವರ್ಷಗಳ ಬೇಕು ಹಿಂದೆ ಈ ಥರ ಸತ್ತಂತಹ ನೀರಿನಲ್ಲಿ ಇರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳು ಸಾಗರದ ಕೆಳಭಾಗದಲ್ಲಿ ಸತ್ತೋಗಿ ಅಲ್ಲೇ ಸೆಟ್ಲಾಗುತ್ತೆ. ಅದ್ರ ಮೇಲೆ ಮರಳು ಮತ್ತು ಜೇಡಿ ಮಣ್ಣು ಪದರ ಏನಾಗುತ್ತೆ, ಆವರಿಸಲ್ಪಡುತ್ತೆ. ಇದು ಸಾವಿರಾರು ವರ್ಷಗಳ ಹಿಂದೆ. ಆಬ್ಸೆನ್ಸ್ ಆಫ್ ಏರ್, ಆಮೇಲೆ ಏನಾಗಬೇಕದು, ಯಾವುದೇ ರೀತಿ ಗಾಳಿ, ಆ್ಯಂಡ್ ಹೈ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್, ಯಾವುದೇ ರೀತಿಯ ಅನಿಲ ಮತ್ತು ಅತಿಯಾದ ಉಷ್ಣತೆ ಮತ್ತು ಅತಿಯಾದ ಒತ್ತಡ. ನೋಡಿ, ಆಬ್ಸೆನ್ಸ್ ಆಫ್ ಏರ್, ಹೈ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್ ಟ್ರಾನ್ಸ್ಫಾರ್ಮ್ ದ ಡೆಡ್ ಆರ್ಗಾನಿಸಮ್ಸ್ ಇಂಟು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಆ ದೇಹವನ್ನು ಏನು ಮಾಡುತ್ತೆ, ಸಾಗರ ತಳಭಾಗದಲ್ಲಿ ಯಾವುದೇ ರೀತಿ ಗಾಳಿ ಆಡಕ್ಕೆ ಬಿಡಲ್ಲ, ಜೇಡಿ ಮಣ್ಣು ಮತ್ತು ಮರಳು ಅದ್ರ ಮೇಲೆ ಹೋಗಿ ಪದರ ಆಗಿಬಿಡುತ್ತಲ್ವ, ಮತ್ತು ಅತಿಯಾದ ಉಷ್ಣತೆ ಮತ್ತು ಅತಿಯಾದ ಒತ್ತಡ ಬೀಳೋದ್ರಿಂದ ದೇಹ, ಸತ್ತಂತಹ ದೇಹ ಡೆಡ್ ಆರ್ಗಾನಿಸಮ್ ಏನಾಗಿ ಕನ್ವರ್ಟ್ ಆಗುತ್ತೆ, ಟ್ರಾನ್ಸ್ಫಾರ್ಮ್ಡ್ ಇಂಟು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆ ಆಗುತ್ತಂತೆ. ಅರ್ಥ ಆಯ್ತಾ? ಹೌ ದ ಪೆಟ್ರೋಲಿಯಂ ಇಸ್ ಫಾರ್ಮ್ಡ್ ಅನ್ನೋದನ್ನ ತಿಳ್ಕೊಂಡ್ರಾ? ಯಾವುದರಿಂದ ಉಂಟಾಗೋದಿದು? ಫಾರ್ಮ್ಡ್ ಫ್ರಮ್ ಆರ್ಗಾನಿಸಮ್ ಲೀವಿಂಗ್ ಇನ್ ದ ಸೀ, ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗುತ್ತೆ. ಒಂದೇ ವರ್ಡಲ್ಲಿ, ಆರ್ಗಾನಿಸಮ್ಸ್ ಲೀವಿಂಗ್ ಇನ್ ದ ಸೀ ಇಸ್ ಪೆಟ್ರೋಲಿಯಂ ಫಾರ್ಮ್ಡ್ ಫ್ರಮ್. ಕೋಲ್ ಫಾರ್ಮ್ಡ್ ಏನು? See in your textbook and read once again. Thick forest ಅಲ್ವಾ, ಅಂಡರ್ ದ ಅರ್ತ್, ಅದರಲ್ಲಿ ಏನು ವೆಜಿಟೇಷನ್ ಇಂದ. Look at figure 5.4. It shows the deposits of petroleum and natural gas. 5.4 ಅನ್ನ ನೋಡಿದ್ರೆ, ಆ ಚಿತ್ರವನ್ನು ನೋಡಿದ್ರೆ ನ್ಯಾಚುರಲ್ ಗ್ಯಾಸು ಮತ್ತು ಪೆಟ್ರೋಲಿಯಂ ಡೆಪಾಸಿಟ್ ಆಗಿರೋದು ಕಾಣುತ್ತೆ. ಈ ಚಿತ್ರದಲ್ಲಿ ಇದೇನೆ, ವೆಲ್ಸ್ ಅಂದರೆ ಬಾವಿಗಳು, ಇಲ್ಲಿ ಡಿಪಾಸಿಟ್ ಆಗಿದೆ ನೋಡಿ. ಆಯಿಲ್ ಅಂದರೆ ಪೆಟ್ರೋಲಿಯಂ, ಇಲ್ಲಿ ಗ್ಯಾಸ್ ಅಂದರೆ ಇಲ್ಲಿ ಮೇಲ್ಗಡೆ ನ್ಯಾಚುರಲ್ ಗ್ಯಾಸ್. ಈ ಥರ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಲ್ಲಿ ಈ ರಿಸರ್ವೈರ್ ರಾಕಿಂದ ಏನು ಬಾಗುತ್ತೆ, ನೀರು ಸಿಗುತ್ತೆ, ಆಮೇಲೆ ಅದ್ರ ಮೇಲ್ಭಾಗಕ್ಕೆ ಆಯಿಲ್ ತೈಲ ಸಿಗುತ್ತೆ, ಪೆಟ್ರೋಲಿಯಂ, ಅದ್ರ ಮೇಲ್ಭಾಗಕ್ಕೆ ಈ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ. ಆಯ್ತಾ? See, you see that the layer containing petroleum, oil and gas is above that of water. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಲ್ವಾ, ಈ ತೈಲ, ಪೆಟ್ರೋಲಿಯಂ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್, ಈ ಗ್ಯಾಸ್ ಏನು ನೀರಿನಿಂದ ಮೇಲ್ಭಾಗದಲ್ಲಿ ಇದೆ, above that water. Why is it so? ಯಾಕೆ ಈ ಥರ ಇದೆ? Recall that oil and gas are, ನೆನಪು ಮಾಡ್ಕೊಳ್ಳಿ, ಆಯಿಲ್ ಮತ್ತು ಗ್ಯಾಸ್ ಆರ್ ಲೈಟರ್ ದ್ಯಾನ್ ವಾಟರ್ ಆ್ಯಂಡ್ ಡು ನಾಟ್ ಮಿಕ್ಸ್ ವಿತ್ ಇಟ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ, ನಮಗೆ ನೀರುಗಿಂತ ಎಣ್ಣೆ ಮತ್ತು ಅನಿಲಗಳು, ಗ್ಯಾಸ್ ಏನಾಗಿರುತ್ತೆ, ತುಂಬ ಹಗುರವಾಗಿರುತ್ತೆ, ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನೀರಿನ ಮೇಲ್ಭಾಗದಲ್ಲಿ ಏನು, ಈಗ ಒಂದು ಲೋಟ ನೀರಿಗೆ ಎಣ್ಣೆ ಹಾಕಿದ್ರೆ ಮೇಲೆ ತೇಲುತ್ತೆ ತಾನೇ, ಅದು ಅಲ್ವಾ, ಪದರವಾಗಿ ತೇಲುತ್ತೆ. ಅದೇ ಥರ ಪೆಟ್ರೋಲಿಯಂ ತೈಲ ಮತ್ತು ಅನಿಲ, ನ್ಯಾಚುರಲ್ ಗ್ಯಾಸ್ ಏನಾಗಿರುತ್ತೆ, ನೀರಿನಿಂದ ಮೇಲ್ಭಾಗದಲ್ಲಿರುತ್ತೆ. ಸೊ ಯಾಕೆ ಅಂದರೆ, ಬಿಕಾಸ್ ದ ಆಯಿಲ್ ಆ್ಯಂಡ್ ಗ್ಯಾಸ್ ಆರ್ ಲೈಟರ್ ದ್ಯಾನ್ ವಾಟರ್ ಆ್ಯಂಡ್ ಡು ನಾಟ್ ಮಿಕ್ಸ್ ವಿತ್, ಮತ್ತು ನೀರಿನ ಜೊತೆ ಅದು ಬೆರೆಯೋಲ್ಲ,
ಬೆರೆತ್ಕೊಳ್ಳಲ್ಲ, ಮಿಕ್ಸ್ ಆಗಲ್ಲ, ಅರ್ಥ ಆಯ್ತಾ? ಹಾಗಾಗಿ ಅದು ನೀರಿನಿಂದ ಮೇಲ್ಭಾಗದಲ್ಲಿ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಮ್ಮು ಕಂಡುಬರುತ್ತೆ, ಅರ್ಥ ಆಯ್ತಾ? ಸಿ ಇನ್ ದ ಬಾಕ್ಸ್, ದ ವರ್ಲ್ಡ್ಸ್ ಫಸ್ಟ್ ಆಯಿಲ್ ವೆಲ್ ವಾಸ್ ಡ್ರಿಲ್ಡ್ ಇನ್ ಪೆನ್ಸಿಲ್ವೇನಿಯಾ. ಮೊಟ್ಟ ಮೊದಲ ಬಾರಿಗೆ USA ಅಮೇರಿಕಾದ ಪೆನ್ಸಿಲ್ವೇನಿಯಾ ಎಂಬ ಸ್ಥಳದಲ್ಲೇನು ಪ್ರಪಂಚದಲ್ಲೇ ಮೊದಲು ಏನು ಮಾಡಿದ್ದು, ಈ ತೈಲ ಬಾವಿಯನ್ನು, ಪೆಟ್ರೋಲಿಯಂ ತೈಲ ಬಾವಿಯನ್ನು ಕೊರೆದಿದ್ದು. ಎಲ್ಲಿ? ಪೆನ್ಸಿಲ್ವೇನಿಯಾ ಎಂಬ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲಿಯಂ ಬಾವಿಯನ್ನು ಡ್ರಿಲ್ಡ್ ಅಂದರೆ ಕೊರೆಯಲಾಯಿತು. ಇನ್ 1859, 8 years ಲೇಟರ್, ಇದು USA 1859 ಪೆನ್ಸಿಲ್ವೇನಿಯಾದಲ್ಲಿ ಪ್ರಪಂಚದಲ್ಲಿ ಫಸ್ಟ್ ಪೆಟ್ರೋಲಿಯಂ ತೈಲವನ್ನು ಕೊರೆದ್ರು. 8 ವರ್ಷದ ನಂತರ ಮತ್ತೆ 8 ವರ್ಷ ಬಿಟ್ಟು 1867 ಆಯಿಲ್ ವಾಸ್ ಸ್ಟ್ರಕ್ ಅಟ್ ಮಕೂಮ್ ಇನ್ ಅಸ್ಸಾಂನ ಮಕೂಮ್ ಎಂಬ ಸ್ಥಳದಲ್ಲಿ 1867 8 ವರ್ಷಗಳ ನಂತರ ಎರಡನೇ ಬಾರಿ ಪೆಟ್ರೋಲಿಯಂ ತೈಲವನ್ನು ತೆಗಿತಾರೆ. ಇನ್ ಇಂಡಿಯಾ, ಹಾಗಾದರೆ ಪ್ರಪಂಚದಲ್ಲಿ ಇವೆಲ್ಲ ಅಸ್ಸಾಂನ, USA, ಇದೆಲ್ಲ ಭಾರತದಲ್ಲಿ ಎಲ್ಲೆಲ್ಲಿದೆ? ಇನ್ ಇಂಡಿಯಾ ಆಯಿಲ್ ಈಸ್ ಫೌಂಡ್ ಇನ್ ಅಸ್ಸಾಂ. ಭಾರತದ ಅಸ್ಸಾಂನಲ್ಲಿ ಪೆಟ್ರೋಲಿಯಂ ತೈಲ ಸಿಗುತ್ತೆ. ಗುಜರಾತ್, ಮುಂಬೈ ಹೈ ಆ್ಯಂಡ್ ದ ರಿವರ್ ಬೇಸಿನ್ಸ್ ಆಫ್ ಗೋದಾವರಿ ಆ್ಯಂಡ್ ಕೃಷ್ಣ. ಹಾಗೇನು ಈ ರಿವರ್ ಗೋದಾವರಿ ಮತ್ತು ಕೃಷ್ಣ ನದಿಯ ಅಳಿವೆಗಳಲ್ಲಿ ಈ ಪೆಟ್ರೋಲಿಯಂ ತೈಲದ ನಿಕ್ಷೇಪಗಳಿದೆ. ಅದಲ್ಲದೆ ಭಾರತದಲ್ಲಿ ಅಸ್ಸಾಂ ಮತ್ತು ಗುಜರಾತ್ ಮತ್ತು ಮುಂಬೈ ಹೈ ಈ ಸ್ಥಳಗಳಲ್ಲಿ ಏನು ಪೆಟ್ರೋಲಿಯಂ ತೈಲದ ನಿಕ್ಷೇಪಗಳು ಸಿಗುತ್ತೆ, ಆಯ್ತಾ? ವರ್ಲ್ಡ್ಸ್ ಫಸ್ಟ್ ಆಯಿಲ್ ವೆಲ್ ಡ್ರಿಲ್ಡ್ ಇನ್ ಪೆನ್ಸಿಲ್ವೇನಿಯಾ ಇನ್ USA 1859. 1859 ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲಿಯಂ ತೈಲ ಬಾವಿಯನ್ನು ಕೊರೆದಿದ್ದು ಪೆನ್ಸಿಲ್ವೇನಿಯಾದಲ್ಲಿ. ನೆಕ್ಸ್ಟ್ ಸಿ, ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ಹಾಗಾದರೆ ಇದನ್ನು ಶುದ್ಧೀಕರಣ ಮಾಡೋದು ಹೇಗೆ? ರಿಫೈನಿಂಗ್ ಅಂದರೆ ಶುದ್ಧೀಕರಣ ಅಂತೇಳಿ. ಪೆಟ್ರೋಲಿಯಂನ ಹೇಗೆ ಫಿಲ್ಟರ್ ಮಾಡೋದು, ಶುದ್ಧೀಕರಣ ಮಾಡೋದು ಅಂತೇಳಿ. ಸಿ, ಪೆಟ್ರೋಲಿಯಂ ಇಸ್ ಎ ಡಾರ್ಕ್ ಆಯಿಲಿ ಲಿಕ್ವಿಡ್. ಇದೇನು ಡಾರ್ಕ್ ಅಂದರೆ ಕಪ್ಪು ಬಣ್ಣದ್ದು. ಇದೊಂದು ಕಪ್ಪು ಬಣ್ಣದ ತೈಲ ಇದು. ಕಪ್ಪು ಕಲರ್ ಇರುತ್ತೆ. ಕಪ್ಪು ಬಣ್ಣದ ತೈಲ, ಆಯಿಲ್, ಎಣ್ಣೆ. ಇದು ಕಪ್ಪು ಬಣ್ಣದ ಎಣ್ಣೆ ಆಗಿರ್ತಕ್ಕಂಥ ಒಂದು ದ್ರವ, ಕಪ್ಪು ತೈಲದ ದ್ರವ ಅಂತೇಳಿ ಕರೀತಾರೆ. ಅಂದರೆ ಈಗ ಬ್ಲ್ಯಾಕ್ ಕಲರ್ ಆಯಿಲ್ ಇದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ, ಲಿಕ್ವಿಡ್ ಥರ ದ್ರವ. ಇಟ್ ಹ್ಯಾಸ್ ಅನ್ ಅನ್ಪ್ಲೀಸೆಂಟ್ ಓಡರ್. ಇದ್ರದ್ದು ಸ್ಮೆಲ್ ಚೆನ್ನಾಗಿರಲ್ಲ, ಅಹಿತಕರವಾದ ವಾಸನೆಯನ್ನು ಹೊಂದಿರುತ್ತೆ. ನಮಗೆ ಗುಡ್ ಅನ್ಸಲ್ಲ ಇದು ಸ್ಮೆಲ್ ಮಾಡಿದ್ರೆ ಪೆಟ್ರೋಲಿಯಂನ. It is a mixture of various constituents such as a petroleum gas, petrol, diesel, lubricating oil, paraffin, wax, etc. ಇದರಲ್ಲಿ ಏನೇನೆಲ್ಲ ಯಾವ್ಯಾವ ಮಿಶ್ರಣವನ್ನು ಹೊಂದಿದೆ, ಇದರಲ್ಲಿ ಏನೇನೆಲ್ಲ ಇರುತ್ತೆ ಪೆಟ್ರೋಲಿಯಂನಲ್ಲಿ? ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್, ಇದು ಅದರದ್ದು ಉತ್ಪನ್ನನೇ ತಾನೆ, ಪೆಟ್ರೋಲ್ ಮತ್ತು ಡೀಸೆಲ್. ಮತ್ತು ಡೀಸೆಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಂದ್ರೇನು? ಅಪಘರ್ಷಕ ತೈಲ ಅಂತೇಳಿ. ಅಂದರೆ ಈಗ ಈ ತುಕ್ಕಿಡ್ದಿರೋದಕ್ಕೆ ಅಥವಾ ತುಂಬ ಟೈಟ್ ಆಗಿರೋದಕ್ಕೆ ಲ್ಯೂಬ್ರಿಕೇಷನ್ ಅಂದರೆ ಈ ಗ್ರೀಸ್ ಹಚ್ತಾರಲ್ಲ ಆ ಥರ ಆಯಿಲ್, ಅದರ ಸಬ್ ಪ್ರಾಡಕ್ಟು ಪೆಟ್ರೋಲಿಯಮ್ದು ಲ್ಯೂಬ್ರಿಕೆಂಟ್ ಆಯಿಲ್. ಮತ್ತು ಪ್ಯಾರಾಫಿನ್, ಮೇಣ, ವ್ಯಾಕ್ಸ್, ಮತ್ತು ಇನ್ನೂ ಎಷ್ಟೊಂದು ವಸ್ತುಗಳಿದೆ ಈ ಪೆಟ್ರೋಲಿಯಂನ ಉತ್ಪನ್ನಗಳು, ಕಾನ್ಸ್ಟಿಟ್ಯೂಯೆಂಟ್ಸ್. ಇದೆಲ್ಲವುಗಳ ಮಿಶ್ರಣದಿಂದ ಕೂಡಿರುತ್ತೆ. ದ ಪ್ರೋಸೆಸ್ of various constituents of petroleum and their uses are given in table 5.1. ಪೆಟ್ರೋಲಿಯಂನ ಘಟಕಗಳು, ಇತರ ಅಂಶಗಳೇನು, ಅದರಲ್ಲಿ ಪೆಟ್ರೋಲಿಯಮಲ್ಲಿ ಇನ್ನೇನೇನೆಲ್ಲ ಇರುತ್ತೆ, ಮತ್ತು ಅದನ್ನು ಯಾವುದಕ್ಕೆ ಬಳಸ್ತಾರೆ, ಪೆಟ್ರೋಲಿಯಂದು ಯೂಸಸ್, ಅವುಗಳ ಉಪಯೋಗಗಳೇನು ಅಂತೇಳಿ ಟೇಬಲ್ 5.1 ಕೊಟ್ಟಿದ್ದಾರೆ. ಅದನ್ನು ಕೆಳಗಡೆ ಇದೆ ಇಲ್ಲಿ, ಇದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಈ ಬಾಕ್ಸ್ ನೋಡ್ಬಿಡೋಣ. ಹಾಗೆ ನೋಡಿ ಇಲ್ಲಿಂದ ಬರೋಣ. ದ ಪ್ರೋಸೆಸ್ ಆಫ್ ನೋಡಿ ಈ ಥರ ಪೆಟ್ರೋಲಿಯಂ ರಿಫೈನರಿ, ಇದನ್ನು ಶುದ್ಧೀಕರಣವಂತ ಘಟಕ ಇಷ್ಟು ದೊಡ್ಡದಾಗಿರುತ್ತೆ. ದ ಪ್ರೋಸೆಸ್ ಆಫ್ ಸಪರೇಟಿಂಗ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಫ್ರಾಕ್ಷನ್ ಆಫ್ ಪೆಟ್ರೋಲಿಯಂ ಈಸ್ ನೌನ್ ಆಸ್ ಎ ರಿಫೈನಿಂಗ್. ಈ ರೀತಿ ಏನು
ಪೆಟ್ರೋಲಿಯಂನಲ್ಲಿ ಸಿಗ್ತಕ್ಕಂತಹ ಈ ಪ್ಯಾರಾಫಿನ್ ಮೇಣ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ಗಳಿರ್ಬೋದು, ಈ ಥರ ಇವು ಘಟಕಗಳನ್ನು ಬೇರ್ಪಡಿಸ್ತಾರಲ್ಲ, ಸಪ್ರೇಟ್ ಮಾಡ್ತಾರಲ್ಲ. ಈಗ ಅವುಗಳಿಂದ ಸಬ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸಪರೇಟಿಂಗ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್, ಪೆಟ್ರೋಲಿಯಂ ಇರ್ತಕ್ಕಂತಹ ಇತರ ಅಂಶಗಳನ್ನು ಅಥವಾ ಘಟಕಗಳನ್ನು ಸಪರೇಟ್ ಮಾಡ್ತಾರಲ್ಲ, ದ ಫ್ರಾಕ್ಷನ್ ಆಫ್ ಪೆಟ್ರೋಲಿಯಂ ಇಸ್ ಕಾಲ್ಡ್ ಆಸ್ ಎ ರೀಫೈನಿಂಗ್. ಈ ಥರ ಸಪರೇಟಿಂಗ್ ಆಫ್ ಪೆಟ್ರೋಲಿಯಂ ಕಾನ್ಸ್ಟಿಟ್ಯೂಯೆಂಟ್ಸ್ ಈಸ್ ಕಾಲ್ಡ್ ವಾಟ್? ರೀಫೈನಿಂಗ್, ಶುದ್ಧೀಕರಣ ಅಂತೇಳಿ ಕರೀತಾರೆ. ಅದಾಯ್ತಾ? ಈಗ ಎಣ್ಣೆನೆ ತೆಗಿತೀವಿ, ಒಂದು ಎಕ್ಸಾಂಪಲ್ ಕೊಡೋಣ. ಕೊಬ್ಬರಿ ಎಣ್ಣೆ, ಅದು ಹರಳೆಣ್ಣೆ ಬೇಯಿಸೋದು ನೋಡಿದ್ದೀರಾ? ಚೆನ್ನಾಗಿ ಅದನ್ನು ಜಜ್ಜಿ ನೀರಿಗೆ ಹಾಕ್ತಾರೆ, ಅದನ್ನು ಬೇಯಿಸ್ತಾರೆ, ಮೇಲೆ ಎಣ್ಣೆ ತಗೋತಾರೆ, ಆಮೇಲೆ ಅದರದ್ದು ಕಿಟ್ಟ ಏನು ಸಾಲಿಡ್ ಪಾಟ್ ಇರುತ್ತೆ ಅದನ್ನು ಸಪ್ರೇಟ್ ತೆಗಿತಾರೆ, ಹಿಂಡ್ಕೋತಾರೆ. ಕೊಬ್ಬರಿ ಎಣ್ಣೆದು ಹಾಗೆ ಆ ಥರ ಏನೇನೋ ಸಿಗುತ್ತೆ ಅಲ್ವಾ? ಕೊಬ್ಬರಿ ಎಣ್ಣೆ ತೆಗೆದಾಗಲೂ ಅಷ್ಟೇ, ಅದರ ಎಣ್ಣೆ ಸಿಗುತ್ತೆ, ಅದರ ಸಿಪ್ಪೆ ಭಾಗನೆಲ್ಲ ತೆಗಿತಾರೆ, ಆಯಿಲ್ ಅದನ್ನು ಹಸುಗಳಿಗೆಲ್ಲ ಹಾಕ್ತಾರೆ ಹಿಂಡಿದ ಮೇಲೆ. ಈ ಥರ 2-3 ವಸ್ತುಗಳು ಸಿಗುತ್ತೆ. ಹಾಗೆ ಪೆಟ್ರೋಲಿಯಂನಲ್ಲೂ ಇಲ್ಲಿ ಏನು ಹಿಡಿದ್ವಿ ಆ ಥರ ಎಷ್ಟೊಂದು ಸಬ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಅರ್ಥ ಆಯ್ತಾ? ಅದರಲ್ಲಿ ಎಷ್ಟೊಂದು ಘಟಕಗಳು, ಅಂಶಗಳು ಪೆಟ್ರೋಲಿಯಂನ ಉತ್ಪನ್ನಗಳು ಅಂತೇಳಿ ಕರೀತಾರೆ. ಪೆಟ್ರೋಲಿಯಂನಿಂದ ಸಿಗ್ತಕ್ಕಂತಹ ವಸ್ತುಗಳು ಇದೆಲ್ಲ ನಮಗೆ ಪ್ಯಾರಾಫಿನ್ ಮೇಣ ಇರ್ಬೋದು, ಮತ್ತು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಲ್ಯೂಬ್ರಿಕೇಟಿಂಗ್ ಆಯಿಲ್ ಇರ್ಬೋದು, ಪೆಟ್ರೋಲಿಯಂ ಗ್ಯಾಸ್ ಇರ್ಬೋದು, ಇದೆಲ್ಲವೂ ಪೆಟ್ರೋಲಿಯಂನ ಉತ್ಪನ್ನಗಳೇ. ಅರ್ಥ ಆಯ್ತಾ? ಇವುಗಳನ್ನು ಸಪ್ರೇಟ್, ಪೆಟ್ರೋಲೇ ಬೇರೆ, ಡೀಸೆಲ್ಲೇ ಬೇರೆ, ಪ್ಯಾರಾಫಿನ್ ಮೇಣನೇ ಬೇರೆ, ಈ ಥರ ಸಪ್ರೇಟ್ ಮಾಡ್ತಾರಲ್ಲ, ಈ ಪ್ರೋಸೆಸ್ಗೆ ಏನಂತಾರೆ? ರೀಫೈನಿಂಗ್. ಸಪರೇಟಿಂಗ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಫ್ರಾಕ್ಷನ್ಸ್ ಆಫ್ ಪೆಟ್ರೋಲಿಯಂ ಇಸ್ ನೌನ್ ಆಸ್ ಎ ರೀಫೈನಿಂಗ್, ಶುದ್ಧೀಕರಣ ಅಂತೇಳಿ ಕರೀತಾರೆ. ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ಪೆಟ್ರೋಲಿಯಂ ರಿಫೈನರಿ. ಇದನ್ನು ಪೆಟ್ರೋಲಿಯಂನ ಘಟಕದಲ್ಲಿ ನಡೆಸ್ತಾರೆ. ಪೆಟ್ರೋಲಿಯಂ ಘಟಕಗಳೇನಿರುತ್ತೆ ಅವುಗಳು ಪೆಟ್ರೋಲಿಯಂ ಎಲ್ಲಿ ಸಿಗುತ್ತೆ ಆ ಘಟಕಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾರೆ. ಗೊತ್ತಾಯ್ತಾ? ಇದೊಂದು ಬಾಕ್ಸ್ ನೋಡೋಣ. ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಯೂಸಸ್ ಟೇಬಲ್ ಇದೆ, ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಮೆನಿ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಆರ್ ಒಬ್ಟೈನ್ಡ್ ಫ್ರಮ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಹಾಗಾದರೆ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ನ ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಪೆಟ್ರೋಲಿಯಂ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಏನು ನಾವು ತೆಗಿಬೇಕಾದ್ರೆ ಅದರಲ್ಲಿ ಎಷ್ಟೊಂದು ಉಪಯುಕ್ತವಾದ ವಸ್ತುಗಳು ಸಿಗುತ್ತೆ. ದೀಸ್ ಆರ್ ಟರ್ಮ್ಡ್ ಆಸ್ ಎ ಪೆಟ್ರೋಕೆಮಿಕಲ್ಸ್. ಈ ರೀತಿಯ ವಸ್ತುಗಳನ್ನು ಸಿಗ್ತಕ್ಕಂತಹ ಈ ವಸ್ತುಗಳಿಗೆ ಏನಂತೀವಿ? ಪೆಟ್ರೋ ರಾಸಾಯನಿಕಗಳು. ಪೆಟ್ರೋಕೆಮಿಕಲ್ಸ್ ಅಂದರೆ ಪೆಟ್ರೋ ರಾಸಾಯನಿಕಗಳು ಅಂತೇಳಿ ಕರೀತಾರೆ. ಮೆನಿ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಆರ್ ಒಬ್ಟೈನ್ಡ್ ಫ್ರಮ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ನಮಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಿಂದ ಎಷ್ಟೊಂದು ಉಪಯುಕ್ತ ಉತ್ಪನ್ನಗಳು ಸಿಗುತ್ತೆ. ಈ ರೀತಿಯ ಉತ್ಪನ್ನಗಳಿಗೆ ಪೆಟ್ರೋಕೆಮಿಕಲ್ಸ್ಗಳು ಅಂತೇಳಿ ಕರೀತಾರೆ. ದೀಸ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡಿಟರ್ಜೆಂಟ್ಸ್. ಈ ಪೆಟ್ರೋಕೆಮಿಕಲ್ಸ್ಗಳನ್ನ, ಈ ಪೆಟ್ರೋ ರಾಸಾಯನಿಕಗಳನ್ನ ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಮತ್ತು ಫೈಬರ್ಸ್, ಎಳೆಗಳನ್ನು, ಯಾವ್ಯಾವ ಥರ ಎಳೆ? ಪಾಲಿಯೆಸ್ಟರ್, ಪಾಲಿಸ್ಟರ್, ನೈಲಾನ್, ಅಕ್ರಿಲಿನ್ ಎಕ್ಸೆಟ್ರಾ. ಈ ಬಟ್ಟೆಗಳಲ್ಲಿ ಪಾಲಿಸ್ಟರು, ನೈಲಾನ್ ಈ ಎಳೆಗಳನ್ನ ತೆಗಿಬೇಕಾದ್ರೆ ಈ ಪೆಟ್ರೋ ರಾಸಾಯನಿಕಗಳನ್ನ ಉಪಯೋಗಿಸ್ಕೊಂಡು ಅವುಗಳನ್ನ ತಯಾರು ಮಾಡ್ತಾರೆ. ಪಾಲಿಥೀನ್ ಆ್ಯಂಡ್ ಅದರ್ ಮ್ಯಾನ್ಮೇಡ್ ಪ್ಲಾಸ್ಟಿಕ್, ಅದಲ್ಲದೆ ಇನ್ನು ಪಾಲಿಥೀನ್ ಕವರ್ಸ್ ಮತ್ತು ಅದರ್ ಮಾನವ ನಿರ್ಮಿತ ಪ್ಲಾಸ್ಟಿಕ್, ಇವುಗಳ ಉತ್ಪಾದನೆಯಲ್ಲೂ ಯಾವುದ್ಯಾವುದು? ಡಿಟರ್ಜೆಂಟ್ನ ಉತ್ಪಾದನೆಯಲ್ಲಿ ಫೈಬರ್ಸ್, ಎಳೆಗಳು, ಪಾಲಿಸ್ಟರ್, ನೈಲಾನ್, ಅಕ್ರಿಲಿನ್ ಎಂಬ ಎಳೆಗಳನ್ನ ತಯಾರು ಮಾಡೋದಕ್ಕೆ ಪಾಲಿಥೀನು ಆ್ಯಂಡ್ ಅದರ್ ಮ್ಯಾನ್ಮೇಡ್ ಪ್ಲಾಸ್ಟಿಕ್, ಪಾಲಿಥೀನ್ ಕವರು ಮತ್ತು ಪ್ಲಾಸ್ಟಿಕ್ನ ತಯಾರು ಮಾಡಬೇಕಾದ್ರೆ ಈ ಪೆಟ್ರೋ ರಾಸಾಯನಿಕಗಳನ್ನ ಬಳಸ್ತಾರೆ. ಹೈಡ್ರೋಜನ್ ಗ್ಯಾಸ್ ಇಸ್ ಒಬ್ಟೈನ್ಡ್ ಫ್ರಮ್ ನ್ಯಾಚುರಲ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್. ಏನು? ಹೈಡ್ರೋಜನ್ ಅನಿಲ ಯಾವುದರಿಂದ ಸಿಗುತ್ತೆ ನಮಗೆ? ನೈಸರ್ಗಿಕ ಅನಿಲದಿಂದ ಸಿಗ್ತಕ್ಕಂತಹ ಉತ್ಪನ್ನ ಈ ಹೈಡ್ರೋಜನ್ ಗ್ಯಾಸ್. ಇದನ್ನು ಎಲ್ಲಿ ಬಳಸ್ತಾರೆ? ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಮ್ಯಾನುಫ್ಯಾಕ್ಚರ್. ನಾವು ರಸಗೊಬ್ಬರಗಳನ್ನು, ಅಂದರೆ ಯೂರಿಯಾ ಎಂಬ ರಸಗೊಬ್ಬರ ಇರುತ್ತಲ್ಲ, ಅದನ್ನು ಉತ್ಪಾದನೆ ಮಾಡಬೇಕಾದ್ರೆ ಈ ಹೈಡ್ರೋಜನ್ ಗ್ಯಾಸನ್ನು ಬಳಸ್ತಾರೆ. ಅರ್ಥಾಯ್ತಾ? ಹೈಡ್ರೋಜನ್ ಗ್ಯಾಸನ್ನು ರಸಗೊಬ್ಬರಗಳ ತಯಾರಿಕೆ ಮಾಡಬೇಕಾದ್ರೆ ಬಳಸ್ಕೋತಾರೆ. ಈ ಹೈಡ್ರೋಜನ್ ಗ್ಯಾಸ್ ಯಾವುದರಿಂದ ಸಿಗುತ್ತೆ ನಮಗೆ? ನ್ಯಾಚುರಲ್ ಗ್ಯಾಸ್, ಅಂದರೆ ನೈಸರ್ಗಿಕ ಅನಿಲದಿಂದ ಸಿಗ್ತಕ್ಕಂಥದ್ದು ಈ ಹೈಡ್ರೋಜನ್ ಗ್ಯಾಸ್, ಅದರ ಉತ್ಪನ್ನ ಅದು. ಅರ್ಥ ಆಗ್ತಿದೆಯಾ? ಡ್ಯೂ ಟು ಇಟ್ಸ್ ಗ್ರೇಟ್ ಕಮರ್ಷಿಯಲ್ ಇಂಪಾರ್ಟೆನ್ಸ್ ಪೆಟ್ರೋಲಿಯಂ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಬ್ಲ್ಯಾಕ್ ಗೋಲ್ಡ್. ಈ ರೀತಿ ವಾಣಿಜ್ಯವಾಗಿ ಅಂದರೆ ಕಮರ್ಷಿಯಲ್ ಆಗಿ ನಮಗೆ ಕೈಗಾರಿಕೆಗಳಲ್ಲಿ ತುಂಬ ಉಪಯೋಗ ಇರೋದ್ರಿಂದ ಈ ಪೆಟ್ರೋಲಿಯಂ ಮತ್ತು ಇವುಗಳ ಉತ್ಪನ್ನಗಳು
ಇದನ್ನ ಬ್ಲ್ಯಾಕ್ ಗೋಲ್ಡ್, ಕಪ್ಪು ಚಿನ್ನ, ಚಿನ್ನಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಪೆಟ್ರೋಲಿಯಂಗೆ ಇದೆಯಂತೆ. ಎಷ್ಟೊಂದು ಸಬ್ ಪ್ರಾಡಕ್ಟ್ ಸಿಗುತ್ತೆ ನೋಡಿ. ಪೆಟ್ರೋಲಿಯಂ ಆಯಿಲ್ ಮಾತ್ರ ಅಲ್ಲ, ನೈಸರ್ಗಿಕ ಅನಿಲ ಸಿಗುತ್ತೆ, ಪಾಲಿಥೀನ್ ಸಿಗುತ್ತೆ, ಡಿಟರ್ಜೆಂಟ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಮತ್ತು ಪ್ಯಾರಾಫಿನ್ ಮೇಣ ಸಿಗುತ್ತೆ. ಇಲ್ಲಿ ನೋಡಿದ್ವಲ್ಲ ಎಷ್ಟೊಂದು ವಸ್ತುಗಳು ನಮಗೆ ಇದರಿಂದ ಸಿಗುತ್ತೆ. ಲೂಬ್ರಿಕೆಂಟ್ ಆಯಿಲು, ಡೀಸೆಲ್ಲು, ಪೆಟ್ರೋಲಿಯಂ ಗ್ಯಾಸ್ ಇಷ್ಟೆಲ್ಲ ಸಿಗುತ್ತೆ ಪೆಟ್ರೋಲಿಯಂನಿಂದ. ಹಾಗಾಗಿ ಇದನ್ನು ಏನು ನಮ್ಮ ವಾಣಿಜ್ಯದಲ್ಲಿ ಕಮರ್ಷಿಯಲ್ ಆಗಿ ತುಂಬ ಮಹತ್ವವನ್ನು ಪಡ್ಕೊಂಡಿದೆ. ವೆರಿ ಇಂಪಾರ್ಟೆಂಟ್ ಪೆಟ್ರೋಲಿಯಂ. ಹಾಗಾಗಿ ಇದನ್ನು ಪೆಟ್ರೋಲಿಯಂನ ಏನಂತ ಕರೀತಾರೆ? ಇಸ್ ಎ ಬ್ಲ್ಯಾಕ್ ಗೋಲ್ಡ್, ಕಪ್ಪು ಚಿನ್ನ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಓಕೆ, ಇಷ್ಟಿರಲಿ. ಈ ಬಾಕ್ಸನ್ನು ಮತ್ತು ಅಂದರೆ ಪೆಟ್ರೋಲಿಯಮ್ದು ಯೂಸಸ್ಸು ಮತ್ತು 5.3ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ಇವತ್ತಿಂದು ಮಾಡಿದ್ದ ಕ್ಲಾಸಿನ ಟೆಕ್ಸ್ಟ್ ಬುಕ್ಕಲ್ಲಿ ರೀಡ್ ಮಾಡಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಲ್ ಸ್ಟೂಡೆಂಟ್ ಶುಡ್ ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಫ್ಟರ್ ಲಿಸನಿಂಗ್ ದ ಕ್ಲಾಸಸ್. ಓಕೆ, ಹೋಮ್ವರ್ಕ್ ಕ್ವೆಶನ್ ತಗೊಳ್ಳಿ. ವಾಟ್ ಈಸ್ ಪೆಟ್ರೋಲಿಯಂ ಆ್ಯಂಡ್ ಹೌ ಪೆಟ್ರೋಲಿಯಂ ಇಸ್ ಫಾರ್ಮ್ಡ್? ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತೆ? ದ ಫಸ್ಟ್ ಆಯಿಲ್ ವೆಲ್, ವೇರ್ ಈಸ್ ದ ಫಸ್ಟ್ ಆಯಿಲ್ ವೆಲ್ ಡ್ರಿಲ್ಡ್? ಫಸ್ಟ್ ಪ್ರಪಂಚದಲ್ಲಿ ತೈಲ ಬಾವಿಯನ್ನು ಕೊರೆದಿದ್ದೆಲ್ಲಿ? ವಾಟ್ ಆರ್ ದ ಮಿಕ್ಸ್ಚರ್ ಆಫ್ ಪೆಟ್ರೋಲಿಯಂ ಕಾನ್ಸ್ಟಿಟ್ಯೂಯೆಂಟ್ಸ್? ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲಿಯಂನ ಘಟಕಗಳು ಯಾವುದು ಅಂತ, ರೈಟ್? ವಾಟ್ ಆರ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ? ವಾಟ್ ಈಸ್ ರಿಫೈನಿಂಗ್? ರಿಫೈನಿಂಗ್ ಅಂದ್ರೆ ಏನು? ರೈಟ್ ದ ಯೂಸಸ್ ಆಫ್ ಪೆಟ್ರೋಲಿಯಂ. ಏನು ಪೆಟ್ರೋಲಿಯಂನ ಯೂಸಸ್ ಏನು? ಅಂಡ್ ದ ಅನದರ್ ನೇಮ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲಿಯಂನ ಮತ್ತೊಂದು ಹೆಸರೇನು? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸು. ಓಕೆ, ಈ ಲೆಸನ್ ಎಲ್ಲ ವಿಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ ನೋಡಿ, ಕಂಟಿನ್ಯೂಸ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.